ಮನೆಯಲ್ಲಿ ಹೆಂಡತಿ ಎಷ್ಟೇ ಸುಂದರವಾಗಿದ್ದರೂ ಗಂಡಸರು ಬೇರೆ ಹೆಂಗಸರನ್ನೇ ಇಷ್ಟಪಡಲು 3 ಮುಖ್ಯ ಕಾರಣ. ಸ್ನೇಹಿತರೆ, ಈ ವಿಡಿಯೋ ಪ್ರತಿ ಹೆಂಗಸರು ನೋಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕಂದ್ರೆ ಎಷ್ಟೋ ಹೆಂಗಸರಲ್ಲಿ ಅವರ ಗಂಡ ಇಷ್ಟಪಡುವಂತಹ ಅಂಶಗಳು ಇರದೇ ಇರುವುದರಿಂದ ಗಂಡಸರು ದಾರಿ ತಪ್ಪುತ್ತಿರುವ ಅನೇಕ ಉದಾಹರಣೆಗಳು ನಿಮ್ಮ ಕಣ್ಣ ಮುಂದೆ ನಡೆಯುತ್ತಿವೆ. ಹಾಗಾದ್ರೆ ಗಂಡಸರು ಬೇರೆ ಹೆಂಗಸರನ್ನು ಇಷ್ಟಪಡಲು ಮುಖ್ಯವಾದ ಕಾರಣಗಳೇನು? ಹೆಂಗಸರು ದಾರಿ ತಪ್ಪುತ್ತಿರುವುದಾದರೂ ಎಲ್ಲಿ? ಒಂದು ಸಂಸಾರ ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗುವ ಒಂದು ಹೆಣ್ಣು ಗಂಡನ ಆ ಕೆಟ್ಟ ಜಟದಿಂದ ತಮ್ಮ ಜೀವನ ಹಾಳು ಮಾಡಿಕೊಳ್ಳುತ್ತಿರುವುದು ಯಾಕೆ ಅನ್ನೋದನ್ನ ಈ ವಿಡಿಯೋದ ಮುಖಾಂತರ ಎಳೆಯಾಗಿ ತಿಳಿದುಕೊಳ್ಳೋಣ ಬನ್ನಿ. 1. ಮುಖ್ಯವಾಗಿ ಹೆಂಗಸರು ಗಂಡಸರ ಕಣ್ಣಿಗೆ ಸುಂದರವಾಗಿ ಕಾಣದೇ ಇರುವುದರಿಂದ ಪತಿಯಾದವನು ಬೇರೆ ಹೆಂಗಸರ ಸಹವಾಸ ಮಾಡುತ್ತಾನೆ. ಅಂದ್ರೆ ಹೆಂಗಸರ ಸ್ತನಗಳು, ಅವರ ಸೊಂಟ ಮತ್ತು ಲಿಪ್ಸ್ ಸ್ವಂತ ಗಂಡಸರಿಗೆ ನೋಡಲು ಅಟ್ರಾಕ್ಟಿವ್ ಆಗಿ ಕಾಣಬೇಕು. ಈ ಅಂಗಾಂಗಗಳು ಗಂಡಸರಿಗೆ ಕಣ್ಣು ಕುಕ್ಕುವಂತೆ ಇದ್ದರೆ ಮಾತ್ರ ಹೆಂಡತಿಯಾದವಳು ಪತಿಯನ್ನ ಅತ್ಯಂತ ಬೇಗನೆ ಆಕರ್ಷಿಸಬಹುದು. 2. ಮನೆಯಲ್ಲಿ ಹೆಂಡತಿ ಆದವಳು ಗಂಡನ ಜೊತೆ ಪ್ರೀತಿಯಿಂದ ಮಮತೆಯಿಂದ ನಡೆದುಕೊಳ್ಳದೇ ಇದ್ರೆ, ಗಂಡ ಮನೆಗೆ ಬಂದ್ರೆ ಸಾಕು ಕಿರಿಕಿರಿ ಉಂಟು ಮಾಡಲು ಶುರು ಮಾಡಿದರೆ, ಗಂಡನಿಗೆ ಸರಿಯಾಗಿ ಉಪಚಾರ ಮಾಡದೆ ಇದ್ರೆ, ಗಂಡನ ಇಷ್ಟದಂತೆ ನಡೆದುಕೊಳ್ಳದೆ ಇದ್ರೆ ಗಂಡನಾದವನಿಗೆ ತನ್ನ ಸ್ವಂತ ಹೆಂಡತಿಯ ಮೇಲಿನ ಪ್ರೀತಿ ದಿನ ಕಳೆದಂತೆ ಕಡಿಮೆಯಾಗತೊಡಗುತ್ತದೆ. ಅಷ್ಟೇ ಅಲ್ಲ, ಹೊರಗಡೆ ಬೇರೆ ಹೆಂಗಸರನ್ನ ನೋಡಿ ಜೊಲ್ಲು ಸುರಿಸಲು ಪ್ರಾರಂಭಿಸುತ್ತಾನೆ. 3. ಮನೆಯಲ್ಲಿ ಪದೇ ಪದೇ ಪಕ್ಕದ ಮನೆಯ ಹೆಂಗಸರು ಬರುತ್ತಿದ್ದರೆ ಹೆಂಡತಿಯಾದವಳು ಅದನ್ನ ಕೂಡಲೇ ತಡೆಯಬೇಕು. ಯಾಕೆಂದರೆ ಎಲ್ಲ ಹೆಂಗಸರು ಒಳ್ಳೆಯವರೇ ಆಗಿರುತ್ತಾರೆ ಅಂತ ಹೇಳಲು ಸಾಧ್ಯವಿಲ್ಲ. ಗಂಡಸರ ಮನಸ್ಸು ಸೂಕ್ಷ್ಮವಾಗಿರುತ್ತದೆ. ಸ್ವಲ್ಪ ಹೆಂಗಸರು ಅವರನ್ನು ನೋಡಿ ಸ್ವಲ್ಪ ನಕರೆ ಸಾಕು, ಅವರು ಕಳೆದು ಹೋಗುತ್ತಾರೆ. ಈ ಒಂದು ಸಣ್ಣ ತಪ್ಪು ಒಂದು ದಾಂಪತ್ಯವನ್ನು ಸಲೀಸಾಗಿ ಹಾಳು ಮಾಡಿಬಿಡುತ್ತದೆ. ಒಟ್ಟಾರೆ ಈ 3 ಕಾರಣಗಳಿಂದಾಗಿ ಗಂಡಸರು ತಮ್ಮ ಹೆಂಡತಿ ಎಷ್ಟೇ ಸುಂದರವಾಗಿದ್ರೂ ಎಷ್ಟೇ ಚೆಲುವೆಯಾಗಿದ್ದರೂ ಬೇರೆ ಹೆಂಗಸರ ಕಡೆಗೆ ನೋಡುವುದನ್ನ ಬಿಡುವುದಿಲ್ಲ. ಆದ್ದರಿಂದ ಹೆಂಡತಿಯಾದವಳು ಈ 3 ತಪ್ಪುಗಳನ್ನು ಸರಿಪಡಿಸಿಕೊಂಡ್ರೆ ಗಂಡನಾದವನು ಹೆಂಡತಿಯನ್ನು ಬಿಟ್ಟು ಬೇರೆ ಎಲ್ಲೂ ಕೂಡ ಅಲುಗಾಡಲು ಸಾಧ್ಯವೇ ಇಲ್ಲ ಅಂತ ಹೇಳುತ್ತಾ ಈ ವಿಡಿಯೋ ಮುಗಿಸುತ್ತಿದ್ದೇವೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಇದೇ ತರಹದ ಒಳ್ಳೆಯ ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲ ಫಾಲೋ ಮಾಡಿ.